ಸಿಜೆಐ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲನ ಕೃತ್ಯವನ್ನ ಖಂಡಿಸಿ ಕರ್ನಾಟಕ ದಲಿತ ಯುವ ಸಂಘಟನೆ ಮತ್ತು ಛಲವಾದಿ ಯುವ ಸಂಘಟನೆಯ ವತಿಯಿಂದ ಪ್ರತಿಭಟನೆಯನ್ನ ನಡೆಸಲಾಯಿತು. ಶುಕ್ರವಾರದಂದು ಬೆಳಗಾವಿ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ತಲುಪಿ ಈ ಕುರಿತಾದ ಮನವಿಯನ್ನ ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿಗಳಿಗೆ ಸಲ್ಲಿಸಲಾಯಿತು. ಸಿಜೆಐ ಮೇಲೆ ಶೂ ಎಸೆಯಲು ಯತ್ನಿಸಿದ ವಕೀಲನ ಕೃತ್ಯವನ್ನು ಖಂಡಿಸುತ್ತೇವೆ. ಇದು ಕೇವಲ ನ್ಯಾಯಮೂರ್ತಿಗೆ ಅಲ್ಲ, ದೇಶದ ಜನಾಂಗಕ್ಕೆ ಆದ ಅವಮಾನವಾಗಿದೆ. ಭಾರತೀಯ ಸಂವಿಧಾನಕ್ಕೆ ಅಗೌರವ ತೋರುವ ಕೃತ್ಯ ಇದಾಗಿದ್ದು, ರಾಷ್ಟ್ರಪತಿಗಳು ರಾಕೇಶ್ ಕಿಶೋರ್ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಗಡೀಪಾರು ಮಾಡಬೇಕೆಂದು ಮಹೇಶ್ ಕೋಲ್ಕಾರ್ ಆಗ್ರಹಿಸಿದರು. ಇವತ್ತು ಬೆಳಗಾವಿಯಿಂದ ಕರ್ನಾಟಕ ದಲಿತ ಯುವ ಸಂಘಟನೆ ಹಾಗೂ ಛಲವಾದಿ ಯುವ ಸಂಘಟನೆ ವತಿಯಿಂದ ಒಂದು ರಾಷ್ಟ್ರಪತಿಯವರಿಗೆ ನಾವು ಮನವಿ ಮಾಡ್ಕೋತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಮೊನ್ನೆ ನಡೆದಂತ 6ನೇ ತಾರೀಕಿಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಯಾಗಿರುವಂತ ಗವಾಯಿ ಸರ್ ಅವರ ಮೇಲೆ ಒಬ್ಬ ಅಸ್ವಸ್ಥ ವಕೀಲನು, ಮನುವಾದಿ ವಕೀಲನು ಶೂ ಎಸೆಯುವಂತ ಪ್ರಯತ್ನ ಮಾಡಿದ್ದಾನೆ. ಅದನ್ನು ಇವತ್ತು ನಾವು ಖಂಡಿಸಿ ಒಂದು ರಾಷ್ಟ್ರಪತಿಯವರಿಗೆ ಮನವಿ ಮಾಡ್ಕೋತಾ ಇದ್ದೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಇದು ಒಂದು ಕೇವಲ ನ್ಯಾಯಮೂರ್ತಿಯವರಿಗೆ ಅವಮಾನ ಅಲ್ಲ, ಇದು ಇಡೀ ದೇಶದ ಜನಾಂಗಕ್ಕೆ ಒಂದು ತಲೆ ತಗ್ಗಿಸುವಂತ ಕೆಲಸ. ಅದೇ ಅಲ್ಲದೆ ಭಾರತೀಯ ಸಂವಿಧಾನಕ್ಕೂ ಕೂಡ ಒಂದು ಅಗೌರವ ಕೊಡುವಂತ ಕೆಲಸವಾಗಿದೆ. ಅದಕ್ಕಾಗಿ ನಾವು ಇದು ಒಂದು ನ್ಯಾಯಮೂರ್ತಿಯವರು ದಲಿತ ಸಮಾಜಕ್ಕೆ ಸೇರಿರುವುದರಿಂದ ಅವನು ಉದ್ದೇಶಪೂರ್ವಕವಾಗಿ ಮಾಡಿರುವುದು ಕಂಡು ಬರ್ತಾ ಇದೆ. ಅದಕ್ಕಾಗಿ ರಾಷ್ಟ್ರಪತಿಯವರು ಇದರ ಮೇಲೆ ಹೆಚ್ಚಿನ ಗಮನವನ್ನು ಹರಿಸಿ ಆ ಒಂದು ವಕೀಲನ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಂಡು ಆ ವಕೀಲ ಸಂಘಟನೆದವರಿಗೂ ಸಹಿತ ನಾವು ಈ ಸಂದರ್ಭದಿಂದ ಒಂದು ಮನವಿ ಮಾಡ್ಕೋತೇವೆ. ಅವರು ವಕೀಲ ಸ್ಥಾನದಿಂದನೂ ವಜಾ ಮಾಡಬೇಕು. ಅದೇ ರೀತಿ ಈ ಭಾರತ ದೇಶದಿಂದನೇ ಅವ್ರನ್ನ ಗಡೀಪಾರು ಮಾಡಬೇಕು ಮತ್ತು ಇವರಿಗೆ ಕಠಿಣ ಶಿಕ್ಷೆ ಕೊಡಬೇಕಂತ ಹೇಳ್ಕೇರಿ ಇವತ್ತು ನಾವು ಕರ್ನಾಟಕದಲ್ಲಿ ಯುವ ಸಂಘಟನೆ ವತಿಯಿಂದ ಮನವಿ ಮಾಡ್ಕೋತಾ ಇದ್ದೀವಿ. ವಕೀಲ ರಾಕೇಶ್ ಕಿಶೋರ್ ಕೇವಲ ಸಿಜೆಐ ಅವರನ್ನಷ್ಟೇ ಅಪಮಾನ ಮಾಡದೆ ಇಡೀ ಸಮುದಾಯವನ್ನ, ದೇಶದ ಸಂವಿಧಾನವನ್ನ ಅಪಮಾನಿಸಿದೆ. ರಾಕೇಶ್ ಕಿಶೋರ್ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕೆಂದು ಮಲ್ಲೇಶ್ ಕುರಂಗಿ ಹೇಳಿದ್ರು. ಈ ಸಂದರ್ಭದಲ್ಲಿ ಕರ್ನಾಟಕ ದಲಿತ ಯುವ ಸಂಘಟನೆ ಮತ್ತು ಛಲವಾದಿ ಯುವ ಸಂಘಟನೆಯ ಕಾರ್ಯಕರ್ತರು ಭಾಗಿಯಾಗಿದ್ದರು. ಸಂಕಲ್ಪ ಶಿಂದೆ, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.